ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆದರೆ ಕೆಲವೊಂದು ಜಿಲ್ಲೆಗಳಿಗೆ ಬಂದಿಲ್ಲ ಅಂತೇಳಿ ಸುಮಾರು ಜನ ಅಂದ್ಕೋತಾ ಇದ್ರಲ್ಲ, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ನೋಡಿ. ನಾನು ನಿಮಗೆ ವಿತ್ ಪ್ರೂಫು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 29th ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. 30th ಅಂದರೆ 30ನೇ ಕಂತಿಂದು ರಿಲೀಸ್ ಆಗಿದೆ. ಯಾವತ್ತು? 7ನೇ ತಾರೀಕು, ಇದೇ ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗಿದೆ. ಆದರೆ ಇದು ರಿಲೀಸ್ ಆಗಿರೋ ಅಮೌಂಟು ಈ ಜನಗಳು ನಮಗೆಲ್ಲ ಯಾವಾಗ ಬರುತ್ತೆ ಅಂತಂದರೆ 9ನೇ ತಾರೀಕು ನಮಗದು ಶೋ ತೋರಿಸುತ್ತೆ. ಅಂದರೆ 9ನೇ ತಾರೀಕಿಂತ ನಮಗೆ ಅದು ಬರುತ್ತೆ ಅಂತ ತೋರಿಸುತ್ತೆ. ಬಟ್ ಆದರೆ ಅದು ನಮಗೆ ಬರೋದು 7ರಿಂದ 15 ದಿವಸದ ಒಳಗಡೆ, ಹೌದಲ್ವಾ? ಸೊ ಇಲ್ಲಿಗೆ ಇಷ್ಟು ಕಾಲೇ ಬರಬೇಕಾಗಿತ್ತು. ಸುಮಾರು ಜನ ಅದನ್ನೇ ಕೇಳ್ತಾ ಇರೋದು, ಇಷ್ಟು ಕಾಲೇ ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, ಸಮ್ ನೆಟ್ವರ್ಕ್ ಇಶ್ಯೂಸ್, ಅಂದರೆ ಸ್ವಲ್ಪ ತಾಂತ್ರಿಕ ಒಂದು ಸಮಸ್ಯೆಯಿಂದ ಆಗಿಲ್ಲ ಅಂತ. ಆದರೆ ಇನ್ನೊಂದು ಇದೆ ಇಲ್ಲಿ ಪ್ರಾಬ್ಲಮ್. ಏನಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಬೆಳಗ್ಗೆ ನ್ಯೂಸಲ್ಲಿ ನೋಡಿರ್ಬೋದು, ಅದರಲ್ಲಿ ಹೇಳ್ತಾ ಇದ್ದಾರೆ ಏನಂತಂದರೆ, ಹೊಸದಾಗಿ ಅರ್ಜಿ ಮತ್ತೆ ನಾವು ಅಪ್ಲೈ ಮಾಡಬೇಕು. ಯಾಕಪ್ಪ ಅಪ್ಲೈ ಮಾಡಬೇಕು ಅಂತಂದರೆ, ಈಗ ಕೆಲವೊಂದು ಮನೇಲಿ 2ರಿಂದ 3 ಜನ ಹಣ ಪಡಿತಿರ್ತಾರಲ್ವ. ಮತ್ತು ಇನ್ನೊಂದು ಥರ ಏನಂತಂದರೆ, ಈಗ ಒಬ್ಬರು ಆಲ್ರೆಡಿ ದುಡ್ಡು ಪಡಿತಿರ್ತಾರೆ, ಬಟ್ ಅವ್ರು ಸಡನ್ನಾಗಿ ಸತ್ತೋಗಿರ್ತಾರೆ. ಬಟ್ ಅವ್ರ ಹೆಸರಲ್ಲಿ ಹಣನ ಇನ್ನೊಬ್ರು ಪಡಿತಾ ಇರ್ತಾರೆ. ಹಾಗಾಗಿ ಕೆಲವೊಂದು ಏನು ಹೆಂಗಸ್ರಿಗೆ ಬರ್ತಿರುವಂಥ 2,000 ರೂಪಾಯಿ ಹಣನ ಅವ್ರು ಬದುಕಿರಲ್ಲ, ಬೇರೆ ಯೂಸ್ ಮಾಡ್ಕೋತಾರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈಗ ಇನ್ನೂ ಬದುಕಿರೋರಿಗೆ ಸುಮಾರು ಜನ ದುಡ್ಡೇ ಬಂದಿರೋದಿಲ್ಲ. ಹಾಗಾಗಿ ಈ ಒಂದು ಹೊಸದೊಂದು ಅವರು ಏನು ಒಂದು ದೋಷಗಳನ್ನೆಲ್ಲ ತೆಗಿಬೇಕು. ಮತ್ತು ಆಮೇಲಿಂದ ಏನೇನೆಲ್ಲ ಆಗಿದೆ ಪ್ರಾಬ್ಲಮ್ಸ್, ಅದನ್ನೆಲ್ಲ ಕರೆಕ್ಟಾಗಿ ಎಲ್ಲ ಫುಲ್ ತೆಗೆದು, ಯಾರ್ಯಾರು ಇವಾಗ ಆಲ್ರೆಡಿ ಇದ್ದಾರೆ, ಯಾರು ದುಡ್ಡು ಸಿಗ್ತಾ ಇದೆ ಅವರಿಗೆ, ಮತ್ತು ಯಾರು ದುಡ್ಡು ಸಿಕ್ಕಿಲ್ಲ, ಯಾರು ಜೆನ್ಯೂನಾಗಿ ಇವಾಗ ಇದನ್ನು ಯೂಸ್ ಮಾಡ್ಕೊತಿದ್ದಾರೆ ಅವ್ರಿಗಷ್ಟೇ ಕರೆಕ್ಟಾಗಿ ಕೊಡಬೇಕು ಹಣ ಅಂತ ಅಂದ್ಬಿಟ್ಟು ಈ ಒಂದು ಹೊಸದೊಂದು ಅವರು ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ನೀವು ಹತ್ತಿರದಲ್ಲಿರುವಂಥ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಹೊಸದಾಗಿ ಅಪ್ಲಿಕೇಶನ್ನ ಫಿಲ್ ಮಾಡಿ, ಆಮೇಲಿಂದ ಅವ್ರು ಇನ್ ಕೇಸ್ ಏನಾರ ಬಯೋಮೆಟ್ರಿಕ್ ಹೇಳಿದ್ರೆ ಬಯೋಮೆಟ್ರಿಕ್ ಕೊಡ್ಬೋದು. ಇಲ್ಲಾಂತಂದರೆ ಆಧಾರ್ ಕಾರ್ಡು ವಿತ್ ಪ್ರೂಫು, ಆಧಾರ್ ಕಾರ್ಡು ಸಮೇತ ನೀವು ಅದರಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ಬರಬೇಕಾಗುತ್ತೆ. ಆವಾಗಷ್ಟೇ ನಿಮಗೆ ಪ್ರತಿ ತಿಂಗಳು ಇನ್ಮೇಲಿಂದ ನಿಮಗೆ ದುಡ್ಡು ಬರುತ್ತೆ. ಇಲ್ಲಂತಂದರೆ ಯಾರಿಗೂ ದುಡ್ಡು ಬರೋದಿಲ್ಲ. ಯಾಕಂತಂದರೆ ಈಗೊಂದು ಹೊಸ್ದಾಗಿ ಕಾನೂನು ಮಾಡಿದ್ದಾರೆ, ಯಾರು ಹೊಸ್ದಾಗಿ ಅಪ್ಲಿಕೇಶನ್ ಹಾಕ್ತಾರೋ ಅವರಿಗಷ್ಟೇ 2,000 ರೂಪಾಯಿ ಹಣ ಬರೋದು ಅಂತ. ನೀವೆಲ್ಲ ಹೇಗೆ ಮಾಡಬೇಕೀಗ, ಯಾರ ದುಡ್ಡು ಬಂದಿಲ್ಲ, ನಂಗೆ ಬಂದಿಲ್ಲ ಅಂತಲೇ ಹೋಗಿ ಹೇಳಬೇಕು. ವಿತ್ ಪ್ರೂಫ್ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ಹೊಸ್ದಾಗಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಈ ಹಿಂದೆ ನಿಮಗೆ ಹಣ ಬಂದಿದ್ರೂ ಕೂಡ ಅದನ್ನು ಹೇಳ್ಬಿಟ್ಟು ಫಿಲ್ ಮಾಡಬೇಕು. ಅದರಲ್ಲಿ ನೀವು ಅದು ಕೊಟ್ಟಿರ್ತಾರೆ ಫಾರ್ಮಲ್ಲಿ, ನೀವು ಅದನ್ನು ತಿಳಿಸ್ಬಿಟ್ಟೇ ಫಿಲ್ ಮಾಡಿಬಿಟ್ಟು ಬರಬೇಕು. ಸೊ ಇದರಿಂದ ನಿಮಗೆ ನೆಕ್ಸ್ಟ್ ಮಂತಿಂದ ಕಂಟಿನ್ಯೂಸ್ ಹಣ ಬರುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ನೀವೀಗೆಲ್ಲ ಏನು ಮಾಡಬೇಕಂದ್ರೆ, ಫಸ್ಟ್ ಗ್ರಾಮ ಪಂಚಾಯತಿಗೆ ಹೋಗಿ ಹೊಸ ಅಪ್ಲಿಕೇಶನ್ ತೊಗೊಂಡು ಫಿಲ್ ಮಾಡಿ. ಸೊ ಪ್ರತಿ ತಿಂಗಳು ನೀವು 2,000 ರೂಪಾಯಿ ದುಡ್ಡನ್ನು ಪಡ್ಕೋಬೋದು. ಈಗ ಯಾಕಪ್ಪ ಇಷ್ಟೆಲ್ಲ ಲೇಟ್ ಆಯಿತು ಅಂತ ಅನ್ನೋದಕ್ಕೂ ನಾನು ನಿಮಗೆ ರೀಸನ್ ಕೊಟ್ಟಿದ್ದೀನಿ. ಇದನ್ನು ನಾನು ಹೇಳೋದಕ್ಕಿಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹೊರಗಡೆ ಒಂದು ಫಂಕ್ಷನ್ಗೆ ಹೋದಾಗ ತಾಂತ್ರಿಕ ಸಮಸ್ಯೆಯಿಂದ ಲೇಟ್ ಆಯಿತು, ಮತ್ತು ಹೊಸ ಅಪ್ಲಿಕೇಶನ್ಸ್ನ ನಾವು ಬಿಡುಗಡೆ ಮಾಡಿದ್ವಿ. ಯಾಕಂತಂದರೆ ಬೇರೆಯವರು ಯೂಸ್ ಮಾಡ್ಕೊತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಹಣನ. ಆದರೆ ಜೆನ್ಯೂನಾಗಿ ಯಾರಿಗೂ ಹೋಗಬೇಕೋ ಅವ್ರಿಗೆ ಹೋಗ್ತಾ ಇಲ್ಲ. ಸುಮಾರು ಜನಕ್ಕೆ ಅದು ಯೂಸ್ ಅಂದರೆ ಅವ್ರ ಪಾಪ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ದುಡ್ಡು ಸಿಗ್ತಾನೇ ಇಲ್ಲ ಅವ್ರಿಗೆ ಅನ್ನೋದಕ್ಕೋಸ್ಕರ, ಎಲ್ರಿಗೂ ಸಿಗಬೇಕಿದು, ಎಲ್ರಿಗೂ ಸಮನ ಸಿಗಬೇಕು ಅನ್ನೋದಕ್ಕೋಸ್ಕರ ಹೊಸ ಅಪ್ಲಿಕೇಶನ್ ಅವ್ರು ಬಿಟ್ಟಿದ್ದಾರೆ. ಈ ಒಂದು ಹೊಸ ಒಂದು ಕ್ರಮನ ಅವ್ರು ತೊಗೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಒಂದು ಕಾರಣಗಳಿಂದ 30ನೇ ಕಂತಿನ ಹಣ ಈ ತಿಂಗಳು ನಿಮಗೆ ಲೇಟಾಗಿ ಬಂದು ಸೇರಿರ್ಬೋದು. ಆದರೆ ನೆಕ್ಸ್ಟ್ ಮಂತಿಂದು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾರೆ. ನೀವು ಎಷ್ಟು ಬೇಗ ಕರೆಕ್ಟಾಗಿ ಫಿಲ್ ಮಾಡ್ಕೊಡ್ತೀರೋ ಅಷ್ಟು ಬೇಗ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ನಾನೇನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ನೀವೆಲ್ಲ ಯಾವ ರೀತಿ ಆನ್ಲೈನ್ ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಕರ್ನಾಟಕ ಅಂದರೆ ಸೇವಾ ಸಿಂಧು ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಬರುತ್ತೆ. ನೀವು ಕರ್ನಾಟಕ ಸೇವಾ ಸಿಂಧು ಅಥವಾ ಸೇವಾ ಸಿಂಧು ಕರ್ನಾಟಕ ಅಂತ ಹೊಡೆದ್ರೂ ಸಾಕು, ಅಲ್ಲೊಂದು ನಿಮಗೆ ಲಿಂಕ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಬಂದರೆ ಯಾವ್ಯಾವ ಮಂತಿಂದು ಹಣ ಬಿಡುಗಡೆ ಆಗಿದೆ, ಯಾವ್ಯಾವ ಕಂತಿಂದು ಹಣ ಬಿಡುಗಡೆ ಆಗಿದೆ ಅಂತಲೂ ನಿಮ್ಗೆ ಇಲ್ಲಿ ಶೋ ಅಪ್ ಆಗುತ್ತೆ, ಅಂದರೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು 30ನೇ ಕಂತಿಂದು ಅಂದರೆ ಜನವರಿ ಮಂತಲ್ಲಿ ಬಂದಿರೋದು ನಿಮಗೆ ಈಗ ಬರ್ತಿದೆ. ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ.
ಅಷ್ಟೊತ್ತಿಗಾಗಲೇ 31-32ನೇ ಕಂತಿದ್ದು ಬರಬೇಕಾಗಿತ್ತು, ಆದರೆ ಲೇಟ್ ಆಗಿದೆ. ಅದಕ್ಕೇನು ರೀಸನ್ ಅಂತ ಈಗ ಹೇಳಿದ್ದೀನಲ್ಲ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಮಂತಿಂದ ಈ ಒಂದು ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಬೋದು. ಹಾಗೆ ಇನ್ನೊಂದು ಏನಂತ ಅಂದರೆ, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ನಿಮ್ಗೆ ಇನ್ ಕೇಸ್ ಹಣ ಬಂದಿಲ್ಲ ಅಂತಂದರೆ ಅಲ್ಲಿ ಕೆಳಗಡೆ ನೀವು ಬಂದಿಲ್ಲ ಅಂತ ಅಥವಾ ಬಂದಿದೆ ಅಂದರೆ ಬಂದಿದೆ ಅಂತ ಹೇಳಿ ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ತೋರಿಸುತ್ತೆ. ಏನಂತ ಅಂದರೆ, ನೀವು ಗೃಹಲಕ್ಷ್ಮಿ 30ನೇ ಕಂತಿನ ಹಣವನ್ನು ಪಡೆದಿದ್ದೀರಾ ಅಂತ ನಿಮಗಿಲ್ಲಿ ಕ್ವಶನ್ ಕೇಳುತ್ತೆ. ಸೊ ಅದರಲ್ಲಿ ನೀವು ಬಂದಿದ್ರೆ ಬಂದಿದೆ, ಇಲ್ಲಾಂದರೆ ಇಲ್ಲ ಅಂತ ಮಾಡಿದ ಮೇಲೆ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ 91% ಆಫ್ ಜನಕ್ಕೆ ಇನ್ನೂ ಬಂದಿಲ್ಲ. ಸೊ 9%ಗೆ ಅಷ್ಟೇ ಬಂದಿದೆ ಅಂತ ಹೇಳಿ ಈ ಒಂದು ಜಸ್ಟ್ ಆ್ಯಪ್ ಮುಖಾಂತರ ತೋರಿಸ್ತಿದೆ. ಬಟ್ ಇದೇ ಎಲ್ಲ ಕರೆಕ್ಟಾಗಿ ಪಕ್ಕ ಕನ್ಫರ್ಮ್ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಓಕೆ ಮಾಡ್ದಲ್ಲೂ ಇರ್ತಾರೆ, ಅಥವಾ ಅವರು ಜಸ್ಟ್ ಇನ್ಫಾರ್ಮೇಷನ್ ನೋಡಿ ಸುಮ್ಮನಾಗಿರೋರು ಇರ್ತಾರೆ. ಹಾಗಾಗಿ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಸೊ ಇದನ್ನೇ ಪಕ್ಕ ಕನ್ಫರ್ಮ್ ಅಂತಲೂ ಒಂದೊಂದ್ಸಲಿ ಹೇಳೋಕ್ಕೆ ಬರೋದಿಲ್ಲ. ಅಂದರೆ ಇಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಸುಮಾರು ಜನ ನಾನು ನಿಮಗೆ ಹೇಳ್ದಂಗೆ ಸುಮ್ಮನೆ ನೋಡಿ ಅಂದರೆ ಅವರೇನು ಅದನ್ನು ಲಿಂಕ್ ಏನು ಮೇಲೆ ಕ್ಲಿಕ್ ಮಾಡ್ದಲೇ ಓಕೆ ಮಾಡ್ದಲೇ ಇಡ್ತಾರೆ. ಹೀಗಾಗಿ ಇನ್ ಕೇಸ್ ಏನಾದರೂ ನಿಮಗೇನಂತ ತಿಳ್ಕೊಬೇಕಂತಂದರೆ ನಾನು ಒಬ್ಬಳಿಗೆ ಬಂದಿಲ್ವಲ್ಲ ಅಂತ ಅಂದ್ಕೊಳ್ಳೋದು ಬದಲು ಇಷ್ಟು ಜನಕ್ಕೆ ಬಂದಿಲ್ವಲ್ಲ, ಸೊ ನೀವು ವೆಯ್ಟ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂತಂದರೆ, ನೀವು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ ಅಂತ, ಅದರಲ್ಲಿ ನೋಡಿ 9ನೇ ತಾರೀಕು 30th ಅಂದರೆ 30ನೇ ಇನ್ಸ್ಟಾಲ್ಮೆಂಟು ಬಂದಿದೆ, ಬಿಡುಗಡೆ ಆಗಿದೆ, ರಿಲೀಸ್ ಆಗಿದೆ ಅಂತ ಅಂದ್ರೂ ಅದು ನಮಗೆ ಒಂದು ಅಕೌಂಟಿಗೆ ಸೇರಬೇಕಂತಂದರೆ ಅಟ್ಲೀಸ್ಟ್ 7ರಿಂದ 15 ದಿವಸ ಬೇಕು ಅಂತಲೇ ಅವರು ಮುಖ್ಯವಾಗಿ ರೆಡ್ ಇಂಕಿಂದ ಅವರು ನಿಮಗೆ ಪಕ್ಕ ನೋಡಿ ಅಂತಲೇ ಹೇಳ್ಬಿಟ್ಟು ಅಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ತಿಂಗಳು ಹಣ ಬಂದಿದ್ರೂ ನೀವು 7 to 15 ಡೇಸ್ ವೆಯ್ಟ್ ಮಾಡಿ ಆಮೇಲಿಂದ ನಿಮ್ಗೆ ಬಂದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಬಂದಿರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ಇನ್ನೊಂದು ಸತಿ ನೀವು ಈ ಒಂದು ಆ್ಯಪ್ನ ರಿಫ್ರೆಶ್ ಮಾಡಿ ಅಥವಾ ನಿಮ್ಮ ಅಕೌಂಟಿಂದ ಏನಾರ ಪ್ರಾಬ್ಲಮ್ ಆಗಿರುತ್ತೆ ಅಂತ ಒಂದ್ಸಲ ಚೆಕ್ ಮಾಡಿಸಿದ್ಕೊಂಡು ಬಂದರೆ ಪಕ್ಕ ನಿಮಗೆ ಹಣ ಬಂದಿರುತ್ತೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂತಂದರೆ ಇವತ್ತಾಗಿರುವಂಥ ಹೊಸ ಬೆಳವಣಿಗೆ ನಿಮ್ಗಾಲೇ ನಿಮ್ಗೆ ಹೇಳ್ದಂಗೆ ವಿಡಿಯೋದಲ್ಲಿ ಹೊಸ ಅರ್ಜಿ ನೀವು ಫಿಲಪ್ ಮಾಡಿ ಹಾಕಿದ್ರೆ ಮಾತ್ರ ನಿಮಗೆ ದುಡ್ಡು ಸಿಗುತ್ತೆ. ಇನ್ನು ಮುಂದೆ ನೀವು ಈ ಥರ ಹೇಳ್ತೀರಲ್ಲ, ಕಂಪ್ಲೇಂಟ್ ನಂಗೆ ಹಣ ಬಂದಿಲ್ಲ, ಇವ್ರಿಗೆಲ್ಲ ಹಣ ಬಂದಿದೆ, ಈ ಜಿಲ್ಲೆಗಳಿಗೆ ಹಣ ಬಂದಿದೆ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಆ ಥರದ್ದೆಲ್ಲ ಹೋಗಬೇಕು, ಕರೆಕ್ಟಾಗಿ ಎಲ್ರಿಗೂ ಬರಬೇಕಂತಂದರೆ ನಾನು ಹೇಳ್ದಂಗೆ ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಹಾಗೆ ನಿಮಗೊಂದು ಈ ವಿಡಿಯೋ ಇಷ್ಟ ಆಗಿದೆ, ಹಾಗೆ ನಿಮ್ಗೆ ಈ ಒಂದು ವಿಡಿಯೋಯಿಂದ ನಿಮಗೆ ಅನುಕೂಲ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ವಿಡಿಯೋ ಮಾಡಬೇಕಂತ ಅನಿಸುತ್ತೆ. ಆ್ಯಂಡ್ ನನಗೆ ಪಕ್ಕ ಮಾಹಿತಿ ಗೊತ್ತಾದ ಮೇಲೆ ಅಷ್ಟೇ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮ್ಮನೆ ಸುಳ್ಳು ಸುದ್ದಿ ಹಾಕಿಬಿಟ್ಟು ನ್ಯೂಸ್ ತೊಗೊಳೋಕ್ಕೆ ನನಗೆ ಇಷ್ಟ ಇಲ್ಲ. ಕರೆಕ್ಟಾಗಿ ಸುದ್ದಿ ಗೊತ್ತಾದರೆ ಅಷ್ಟೇ ನನಗೆ ಮಾಡಬೇಕಂತ ಇದೆ. ಹಾಗಾಗಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.